ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚಳಿ ಸಿಕ್ಕಾಪಟ್ಟೆ ಇದೆ. ಮ್ಯಾನ್ಮಾರ್ನಲ್ಲಿ ಯಾವುದೋ ಒಂದು ಸೈಕ್ಲೋನ್ ಕಿತ್ಕೊಂಡು ಹೋಗ್ತಾ ಇದೆ. ಇಲ್ಲೆಲ್ಲ ಅದರದ್ದು ಇಂಪ್ಯಾಕ್ಟ್ ಹರಡ್ತಾ ಇದೆ. ಓಹ್ ನಮಸ್ಕಾರ, ನೀವೇನಿಲ್ಲೇ? ನಾನಿವತ್ತು ಬಂದಿರೋದು ಕಬ್ಬನ್ ಪಾರ್ಕ್ನ ಫ್ಲವರ್ ಶೋಗೆ. ಕಬ್ಬನ್ ಪಾರ್ಕ್ ಫ್ಲವರ್ ಶೋನಲ್ಲಿ ನಿಮಗೆ ವಯಸ್ಕರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ನಮಗೆ ಸಿಕ್ಕಿರೋ ದ ವೆರಿ ಫಸ್ಟ್ ಸ್ಪಾಟ್ ಇಸ್ ದಿಸ್. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ವೆರೈಟೀಸ್ ಆಫ್ ಫ್ಲವರ್ಸ್. ಇಲ್ಲೊಂದು ಹೂವು ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸಿಲೋಸಿಯಾ ಪ್ಲುಮೋಸಾ. ಇದರ ಹೆಸರು ಬಂದು ಪೆಂಟಾಸ್. ಈ ಪ್ಲುಮೋಸಿಯಾ, ಪೆಂಟಾಸು ಇದೆಲ್ಲ ಯಾವ ವಿಸಲ್ ಆಗ್ತಾವನೆ. ಮೈಕ್ ಬೇರೆ ಇಲ್ಲ ನನ್ನ ಹತ್ರ. ಅಂತ ಸುಮ್ಮನೆ ಇರೋಣ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ದಿಸ್ ಇಸ್ ಎ ವೆಲ್ವೆಟ್ ಫ್ಲವರ್ ಅಂತ ಗೊತ್ತು, ಆದರೆ ಇದಕ್ಕೆ ಸೈಂಟಿಫಿಕಲ್ ನೇಮು ಸಿಲೋಸಿಯಾ ಕ್ರಿಸ್ಟಾಟಾ. ಈ ಸೈಂಟಿಫಿಕಲ್ ಹೆಸರೆಲ್ಲ ಯಾವ ನನ್ನ ಮಗನಿಗೆ ಅರ್ಥ ಆಗುತ್ತೆ. ನಮಗೇನಿದ್ರು ದಾಸವಾಳ, ಗುಲಾಬಿ, ಸಂಪಿಗೆ, ಸೇವಂತಿಗೆ ಇಂಥವೇ ಸರಿ. ಪುನೀತ್ ರಾಜ್ಕುಮಾರ್ ಬೆಟ್ಟದ ಫಿಲ್ಮಲ್ಲಿ ಬೆಟ್ಟದ ಹೂ ತೊಗೊಂಡ್ಬರ್ತಾರಲ್ಲ, ಫಾರಿನ್ ಟೀಚರ್ಗೆ. ನೋಡಿ, ಇಲ್ಲಿದ್ದಾವೆ ಫ್ಲವರ್ಸು, ಪೆಂಚೂನಿಯಾ ಅಂತೆ. ನೋಡಿ, ಬನಾನಾ ಇದೆ, ಪೈನಾಪಲ್ ಇದೆ, ಅದೆಂಥದೋ ಚೆರಿ ಏನೋ ಇದೆ. ಇದು ಟೊಮೊಟೊನೋ ಆಪಲ್ಲೋ ಗೊತ್ತಿಲ್ಲ. ಇದರಲ್ಲಿ ಒಂದಷ್ಟು ವಿಚಿತ್ರವಾದ ಫಲಗಳು, ಅಂದರೆ ಹಣ್ಣುಗಳು, ಕಾಯಿಗಳು. ದಿಸ್ ಇಸ್ ಸಮುದ್ರ ಫಲ, ಹುಲಿ ತೋರಡು ಕಾಯಿ ಮರ ಅಂತೆ. ಅಯ್ಯೋಯ್ಯೋ, ನಾನೇನು ಹೇಳೋಲ್ಲ, ನೀವೇ ಓದ್ಕೊಂಬಿಡಿ. ಕೋಳಿಯೇ, ನಾಟಿ ಕೋಳಿಯೇ. ದ ಕ್ಯಾಕ್ಟಸ್ ಗೈ ಹೆಂಗಿದ್ದಾನೆ. ಇವೆಲ್ಲ ಆ್ಯಕ್ಚುಲಿ ಮನೆ ಇಟ್ಕೊಳ್ಳೋದು ಭಾಳ ಇಂಟ್ರೆಸ್ಟಿಂಗ್ ಗೊತ್ತಾ. ಆದರೆ ನಮ್ಮ ಕಡೆ ಶಾಸ್ತ್ರದಲ್ಲಿ ಮುಳ್ಳಿನ ಗಿಡ ಇಡೋಂಗಿಲ್ಲ, ಅದು ಇಡೋಂಗಿಲ್ಲ, ಕಥೆನೂ. ಟ್ರ್ಯಾಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಪೇಂಟಿಂಗ್ಸ್ ಇದೆ. ಈ ಪೇಂಟಿಂಗ್ ಆರ್ಟ್ನಲ್ಲಿ ಏನೇನಿದೆಯೋ ನನಗಂತೂ ಗೊತ್ತಿಲ್ಲ. ಪೇಂಟಿಂಗ್ ಆರ್ಟಿಸ್ಟ್ಗಳಿಗೆ ಅರ್ಥ ಆಗಬೇಕು ಇದರಲ್ಲಿ ಏನು ಜೀವ ಇದೆ ಅಂತ. ಆನೆ, ಬಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು? ಮೈ ಮೇಲೆ ಸೊಪ್ಪು ಹೂವು ಹಾಕ್ಕೊಳ್ಳೋಕೆ ಬಂತು. ಓ, ಇವರೇನು ಗಂಡ ಹೆಂಡ್ತಿನ ಅಂತ. ಇದು ಗಂಡನೇ, ಇದು ಹೆಣ್ಣಾನೆ. ನೋಡಿ, ಇಲ್ಲೊಂದು ಜಿಂಕೆ ಇದೆ, ಬಂಗಾರದ ಜಿಂಕೆ. ವೆರಿ ಬ್ಯೂಟಿಫುಲ್. ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನಲ್ಲಿ, ಹುಡುಕಾಟ ನಿನಗಿನ್ನಲ್ಲಿ. ನೋಡಿ, ನಿಮಗೆ ಹಾಗಲಕಾಯಿ, ಟೊಮೊಟೊ, ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾಪ್ಸಿಕಮ್ ಯೂಸ್ ಮಾಡಿಕೊಂಡು ನಾನೇ ಮಾಡಿದ್ದಾರೆ. Can anyone speak? What is the cause of this? Keep your environment clean. What is it? Keep your environment clean. Okay. Keep your environment clean. Okay, thank you. Keep the environment clean. ಒಣಗಿದ ತೆಂಗಿನ ಗರಿಗಳನ್ನ ಬಳಸ್ಕೊಂಡು ಇದೇನೋ ಒಂದು ಆಕೃತಿ ಮಾಡಿದ್ದಾರೆ ನೋಡಿ. ಇನ್ನು ಏನೋ ಬೇಕಣ, ಬೇರೆ ಏನೋ ಬೇಕಣ. ಏನು ಮಜಾನೇ ಬರ್ತಿಲ್ವೇ?
ನಾಯಿಗಳ ಜೊತೆ ನಾಯಿಗಳ ಜೊತೆ ಫೋಟೋ ತಗೋಸ್ಕೊಂತಾರೆ ಹುಡುಗಿರು. ಏನು ಗುರು, ಮಕ್ಕಳು ಬಂದರೆ ಮಕ್ಕಳು ಅಂತವೆ, ನಾಯಿಗಳು ಬಂದರೆ ಅಯ್ಯೋ ನಾಯಿ ಅಂತವೆ. ಈ ಕೇಸ್ ಏನಂತಾನೆ ಅರ್ಥ ಆಗ್ತಿಲ್ವೇ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೀಗಿದೆ ಫುಡ್ ಸ್ಟಾಲ್ಸ್. ಈಟ್ ರಾಜ ಇದೆ ನೋಡಿ, ಮೇಲುಕೋಟೆ ಪುಳಿಯೋಗರೆ ಇದೆ, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಚಾಟ್ ಸೆಂಟರ್. ಹೊಗೆ ಬರ್ತಾವ್ರೆ ಏನೋ ಮಷೀನಲ್ಲಿ. ಅದೇ ನೋಡ್ದೆ ಅಲ್ಲಿಂದ ಹೊಗೆ ಆಗ್ತಾವ್ರಲ್ಲ ಏನೋ ಅಂತ. ನೋಡಿ ಹೊಗೆ ಬಿಡ್ತಾರೆ. ಎಂತ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲ? ಓಕೆ, ಕರ್ನಾಟಕ ಚಿತ್ರಕಲಾ. ನೋಡಿ ಸೈನ್ಸ್ ಎಕ್ಸ್ಪೆರಿಮೆಂಟಲ್ ಏನೂ ಇಲ್ಲ, ಇಟ್ಸ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಇದು ಬೋನ್ಸಾಯ್ಸ್. ಈ ಲೈನ್ ಫುಲ್ ಆಫ್ ಬೋನ್ಸಾಯ್ಸ್ ಇದೆ. ತುಂಬ ಓಲ್ಡ್ ಹಳೇ ಮರ ಇದ್ದಂಗೆ ಇರುತ್ತೆ. ಇದು ನೋಡೋದಕ್ಕೆ ಒಂಥರ ಬಹಳ ಖುಷಿ. ನೀವು ಒಂದು ಪುಟ್ಟ ಗೊಂಬೆಗಳನ್ನ ಆ ಪಾಟ್ ಹತ್ರ ಇಟ್ಟರೆ, ಹಸುಗಳದಾಗಲಿ ಒಂದು ಕುರಿ ಆ ಥರದಾಗಲಿ, ಇಟ್ ರಿಯಲಿ ಫೀಲ್ಸ್ ದೊಡ್ಡ ಮರನೇ ಇದು ಅಂತ ಫೀಲ್ ಆಗುತ್ತೆ ನಮಗೆ. ಓಕೆ, ದಿಸ್ ಯಾವುದೋ ಬೆಟ್ಟದ ಮೇಲ್ಗಡೆ ಬೆಳೆದಿರೋ ದೊಡ್ಡ ಮರಗಳ ಥರ ಫೀಲ್ ಕೊಡುತ್ತೆ. ಎಷ್ಟು ಹಳೇ ಮರ ಥರ ಕಾಣಿಸ್ತದೆ ನಿಮಗೆ. ನೋಡಿ, ಯಾವುದೋ ಬೆಟ್ಟದ ಮೇಲೆ ಕಲ್ಲು ಬಂಡೆಗಳ ನಡುವೆ ದೊಡ್ಡ ಮರಗಳು ಬೆಳೆದಂಗೆ ಕಾಣಿಸ್ತದೆ. ರೈಟ್. ಆ್ಯಂಡ್ ಇವುಗಳು ಅಷ್ಟೇ, ಯಾವುದೋ ದೊಡ್ಡ ಕಾಡು ಥರ ಫೀಲ್ ಆಗುತ್ತೆ ನೋಡಿ. ನೋಡಿ, ನಮ್ಮ ನಾರ್ಮಲ್ ಪಾರ್ಕ್ಗಳಲ್ಲಿ ಬಳ್ಳಿಗಳಾಗಿ ಬೆಳೆದಿರುತ್ತೆ ಹೂವು. ದ್ಯಾಟ್ ಈಸ್ ದ ಸೇಮ್ ಪ್ಲ್ಯಾಂಟ್, ಅದು ಬಳ್ಳಿ, ಬಟ್ ಅದನ್ನೇ ಬೋನ್ಸಾಯಿ ಮಾಡಿದ್ದಾರೆ. ಸಿ, ನನ್ನ ಕೈ ಎಷ್ಟಿದೆ ನೋಡಿ, ಅಷ್ಟೇ ಸೈಜ್ ಇರೋದು. ಆ್ಯಂಡ್ ಫ್ಲವರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದೆ. ದ ಟ್ರೀ ಫುಲ್ ಆಫ್ ಫ್ಲವರ್ಸ್. ಇದು ಪೀಪಲ್ ಟ್ರೀ. ಇದೇ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ ಬೆಳೆಸೋದಕ್ಕೆ. ಆ್ಯಂಡ್ ನೀವು ನೋಡಿ ಹೆಂಗಿದ್ದಾನೆ. ಇದೆಲ್ಲ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ ನಿಮಗೆ, ಆಯಿತಾ? ನೋಡಿ, ಇದರಲ್ಲಿ ನಿಮಗೆ ಕಂಬಿಗಳು ಕಾಣಿಸುತ್ತೆ. ಇದು ಆ್ಯಂಡ್ ದಿಸ್ ಕಂಬಿಗಳೇನಿದೆ, ಆ ಕಂಬಿಗಳು ಸಪೋರ್ಟ್ ಇಟ್ಕೊಂಡೇ ಮರಗಳನ್ನ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಪೆಂಡ್ ಮಾಡಿಸ್ಕೊಳ್ತಾರೆ. ಇದು ಹುಣಸೆ ಮರ ನೋಡಿ, ಏನು ನೋಡ್ತಿದ್ದೀರಾ, ಅದು ಹುಣಸೆ ಮರ. ನನ್ನ ಕೈನಷ್ಟು ಉದ್ದ ಇಲ್ಲ, ನನ್ನ ಕೈಗಿಂತ ಒಂದು ಸಿಂಗಲ್ ಹ್ಯಾಂಡ್ಗಿಂತ ಅರ್ಧ ಭಾಗ ಅಷ್ಟೇ ಇದೆ. ಎಷ್ಟು ಚೆನ್ನಾಗಿ ಬೆಳೆಸಿದೆ ನೋಡಿ. ಮೇಡಮ್, ಇದು ಹಳ್ಳಿ ಮರ ಅಲ್ಲ ಮೇಡಮ್, ಅಲ್ಲಿದೆ ಹಳ್ಳಿ ಮರ. ಅಲ್ಲಿ ಇದೆಂಥದ್ದು ಮರ ಗೊತ್ತಿಲ್ಲ, ಬಟ್ ಇದೆಲ್ಲ ಅಲ್ಲಿದೆ ಹಳ್ಳಿ ಮರ. ಗೊತ್ತಿದ್ದೀರಾ? ದಿಸ್ ಇಸ್ ಕಾಸ್ಟ್ ಆಫ್ 5,000 rupees. ಇದಕ್ಕೆ 10 years ಅಂತೆ. ಜಸ್ಟ್ ಇಮ್ಯಾಜಿನ್, ನೀವು ನಿಜವಾದ ಗಿಡ ಹಾಕಿದ್ದಿದ್ರೆ 10 years ಇಷ್ಟು ದೊಡ್ಡದಾಗಿ ಬೆಳೀತಿತ್ತು. ಸೊ ಇಷ್ಟು ಜಾಗದಲ್ಲಿ ಬೆಳೆಸಿದ್ದಾರೆ. ದಿಸ್ ಇಸ್ 10 years ಓಲ್ಡ್ ಒನ್. ಎಷ್ಟು ಬ್ಯೂಟಿಫುಲ್ ಇದೆ. ಆ್ಯಂಡ್ ದಿಸ್ ರೂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೋನ್ಸಾಯ್ಸ್. ಅದರಿಂದನೇ ತುಂಬ ಚೆನ್ನಾಗಿ ಲುಕ್ ಕೊಡೋದು. ಸೊ ಹಾಗೆ ಸಿ ನೋಡಿ, ಅದು ಅಷ್ಟು ಚಿಕ್ಕ ಗಿಡಕ್ಕೆ 5,000 rupees. ಓಕೆ, ಆ್ಯಂಡ್ ಇದ್ರದ್ದು ಕತೆ ಏನು ಗೊತ್ತಾ? ಇದ್ರದ್ದು ಕತೆ, ದಿಸ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಯು ಶುಡ್ ಲುಕ್ ಎಟ್ ದ ಕಾಸ್ಟ್. ಇಟ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಪ್ಲಾಂಟ್. ಇಟ್ಸ್ 12,500 rupees. ಓ ಮೈ ಗಾಡ್. ಆ್ಯಂಡ್ ಫ್ಯಾನ್ಸಿಗೋಸ್ಕರ ನೀವು ಇದನ್ನೇ ತೊಗೊಂಡೋದ್ರೆ ಯು ವಿಲ್ ಸ್ಪಾಯ್ಲ್ ಇಟ್. ಆಲ್ ಯುವರ್ 12,500 rupees will be gone. So you have to know how to care these plants. These are the specially cared plants. Very tender. Look at this. ನನ್ನ ಕೈ ನೋಡಿ, ಇಷ್ಟೇ ಗಾತ್ರ ಇರೋದು ಇದು. ಓಕೆ, this is just the size of my hand and it has grown so beautiful. No, you need sunlight. Yeah. Once in 2 days or 3 days you can keep and bring it back. Partial sunlight, not direct, and then you put it inside. ಯಾಕಂದರೆ ಒಳಗಡೆ ಇದ್ದ ಆಚೆನಲ್ಲಿ ಬಿಸಿಲಿಗೆ then you die. Never treat them as a money plant. Money plant can be grown inside, so this cannot be. ಅವ್ರು ಹೇಳ್ತಾ ಇದ್ದಾರೆ ಬೋನ್ಸಾಯಿ ಟ್ರೀಸ್ ಎಲ್ಲ, ಸೊ ದೇ ರಿಯಲಿ ನೀಡ್ ಸನ್ಲೈಟ್. ಅವ್ರಿಗೆ ಬಿಸಿಲು ಬೇಕೇ ಬೇಕು ಅವುಗಳಿಗೆ. ಸೊ ಬಿಸಿಲಿಲ್ಲ ಅಂದರೆ ಹಾಳಾಗ್ತವೆ. ಸನ್ಲೈಟ್ ಅಂದರೆ ನಾಟ್ ದ ಲೈಟ್ ಫ್ರಮ್ ದ ಸನ್ ಡೈರೆಕ್ಟ್ಲಿ. ಸೊ ಅದರ ಬೆಳಕು, ಅದ್ರ ಪ್ರಕಾಶ ಏನಿರುತ್ತೆ ಮನೆ ಒಳಗೆ ಬರ್ತುತ್ತಾ ಕಿಟಕಿ ಮೂಲಕ, ಬಿಸಿಲಲ್ಲ ಅದು ಬೆಳಕು. ಆ ಬೆಳಕಿದ್ರೂ ಸಾಕು ಬೆಳೀತವೆ.
ಸೊ ಇವತ್ತಿನ ಫ್ಲವರ್ ಶೋ ಮುಗಿಸ್ತಾ ಇದ್ದೀನಿ. ನಾನು ಹೇಳಿದೆ ಫ್ಲವರ್ ಶೋ ಅಷ್ಟು ಮಜಾ ಕೊಡಲಿಲ್ಲ ನನಗೆ. ಆ್ಯಂಡ್ ದಟ್ ಬೋನ್ಸಾಯಿ ಸಬ್ಜೆಕ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಈ ಶೋ ನೋಡಬೇಕು ಅನಿಸಿದ್ರೆ ಇನ್ನು ಡಿಸೆಂಬರ್ 7th ಓಪನ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎನಿ ವೀಕೆಂಡ್, ಇನ್ನೊಂದು ವಾರ ಇದೆ, ವೀಕೆಂಡ್ ಬಂದರೂ ಬರ್ಬೋದು, ವೀಕ್ ಡೇಸ್ ಬಂದರೂ ಬರ್ಬೋದು. ಸೊ ಬೆಳಿಗ್ಗೆ 6ರಿಂದ 7 ಗಂಟೆವರೆಗೂ ಇರುತ್ತೆ. ಕ್ಲೋಸ್ ಆಗೋದು 7 ಗಂಟೆ. ಸೊ ಅದರೊಳಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಯು ಕ್ಯಾನ್ ಕಮ್. ದೊಡ್ಡವರಿಗೆ 30 ರೂಪೀಸ್ ಇರುತ್ತೆ, ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಕ್ಯಾನ್ ಮಾಡೋದು, ಡಿಜಿಟಲ್ ಆಗಿ ಪೇ ಮಾಡೋದು ಕಷ್ಟ ಇದೆ. ಹಾಗಾಗಿ ನಿಮ್ಮ ಕ್ಯಾಶನ್ನು ತೊಗೊಂಡು ಬಂದರೆ ಬೇಗ ಒಳಗೆ ಬರಬಹುದು. ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬರ್ತಾಯಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೂಗಳ ಹಬ್ಬ 2025